ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ವಚ್ಛಲ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಧೂಳಿಪಟ ಮಾಡಿದ ಪ್ರಾಫುಲ್ ಮತ್ತು ಸಾಕಿಬ್. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೀನಾಯ ಸೋಲುಣಿಸಿದ SRH. ಇನ್ನು ರಾಜಸ್ಥಾನ ಬಿಗ್ ಹಿಟ್ಟರ್ ಮತ್ತು ಪ್ರಮುಖ ಬ್ಯಾಟರ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ಇವತ್ತು ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ. ಹೌದು ಸ್ನೇಹಿತರೆ, ಇನ್ನು ಇದರ ಬಗ್ಗೆ ಮತ್ತು ಪಂದ್ಯ ಸೋತಿರುವ ಬಗ್ಗೆ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ಯಾರು ಊಹಿಸದ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಇನ್ನು ಬೇಸರದಿಂದ ಹೊರ ಆಗ್ತಾರೆ ಅಂತಾನೆ ಹೇಳ್ಬಹುದು ತಮ್ಮ ಮಾತುಗಳನ್ನು. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಸೋತ ತಕ್ಷಣವೇ ಮಾತನಾಡಿ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಬಾರಿ ನಿಮ್ಮ ಫೇವರೇಟ್ ನ IPL ಫೇವರೇಟ್ ಟೀಮ್ ಯಾವುದು ಮತ್ತು ಪ್ಲೇ ಆಫ್ ಗೆ ಹೋಗಬಹುದು ಈ ತಂಡ ಅನ್ಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 21ನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಟೇಬಲ್ ಟಾಪರ್ ಆದಂತ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 57 ರನ್ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ತವರಿನಂಗಳದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 216 ರನ್ ಆದ್ರೆ ಗಳಿಸಿತು. ಇನ್ನು 217 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಪಾದಾರ್ಪಣೆ ಬೌಲರ್ಸ್ ಸಾಕಿಬ್ ಹುಸೇನ್ ಹಾಗೂ ಪ್ರಾಫುಲ್ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ 19 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 159 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಹೀನಾಯವಾಗಿ ಸೋಲು ಕಂಡಿತು ರಾಜಸ್ಥಾನ್ ರಾಯಲ್ಸ್ ತಂಡ. ಹೌದು ಸ್ನೇಹಿತರೆ, ಇದು ರಾಜಸ್ಥಾನ್ ರಾಯಲ್ಸ್ಗೆ ಈ ಆವೃತ್ತಿಯಲ್ಲಿ ಮೊದಲನೇ ಸೋಲಾಗಿದೆ. ಇನ್ನು ಈ ಪಂದ್ಯದ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ನೋಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡ 216 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ನಾವು ಇಲ್ಲೇನ್ ನೋಡ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಡಕ್ಔಟ್ ಆದ್ರೆ ಆಗ್ತಾರೆ. ಹೌದು ಸ್ನೇಹಿತರೆ, ಚೋಪ್ರಾ ಆರ್ಚರ್ ಅವರ ಬೌಲಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಅವರು 0 ರನ್ಗೆ ಆದ್ರೆ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಔಟ್ ಆಗ್ತಾ ಇದ್ದಂತಾನೆ ಹೈದರಾಬಾದ್ ನಲ್ಲಿರುವಂತ ಎಲ್ಲ ಅಭಿಮಾನಿಗಳು ಸ್ವಲ್ಪ ಶಾಕ್ ಕೂಡ ಆಗ್ತಾರೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಔಟ್ ಆದ್ರೂ ಇನ್ನೇನು ಸ್ಕೋರ್ ಆಗೋದಿಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಕಥೆನೆ ಬೇರೆ ಆಗಿತ್ತಂತಾನೆ ಹೇಳ್ಬೋದು ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಟ್ರಾವಿಸ್ ಹೆಡ್ ಕೂಡ ಇವತ್ತು ಕಳಪೆ ಫಾರ್ಮ್ ತೋರಿಸಿದ್ರು. 18 ಬಾಲ್ಗಳಲ್ಲಿ 18 ರನ್ ಹೊಡಿತಾರೆ ಟ್ರಾವಿಸ್ ಹೆಡ್, ಬರೀ 3-4. ಇನ್ನು ಸ್ಟ್ರಗಲ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ನಲ್ಲಿ ಟ್ರಾವಿಸ್ ಹೆಡ್. ಇವರಿಬ್ರು ಸ್ಟ್ರಗಲ್ ಮಾಡಿ ಔಟ್ ಆದ್ರೂ ಕೂಡ ಆನಂತರ ಬಂದಂತ ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಅವರು ಪಂದ್ಯದ ಗತಿಯನ್ನೇ ಆದ್ರೆ ಬದಲಾಯಿಸುತ್ತಾರೆ. ಇನ್ನು ಇಶಾನ್ ಕಿಶನ್ ನಾಯಕನ ಪಾತ್ರ ಯಾವ ತರ ನಿಭಾಯಿಸಬೇಕು ಅಂತಂದು ಇವತ್ತಿನ ಪಂದ್ಯದಲ್ಲಿ ತೋರಿಸಬಿಟ್ರು ಮತ್ತು ತೋರಿಸಿ ಕೊಟ್ರು ಅಂತಾನೆ ಹೇಳ್ಬಹುದು ಇಶಾನ್ ಕಿಶನ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಈ ಪಂದ್ಯದಲ್ಲಿ ನಾಯಕನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದರು. 44 ಬಾಲ್ ಆದ್ರೆ ಆಡ್ತಾರೆ ಮತ್ತು 44 ಬಾಲ್ಗಳಲ್ಲಿ 91 ರನ್ ಹೊಡಿತಾರೆ ಇಶಾನ್ ಕಿಶನ್. ಇದರಲ್ಲಿ 8-4, 6-6, 206 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಒಂದು ಕಡೆಯಿಂದ ವಿಕೆಟ್ ಕೂಡ ಬೀಳ್ತಾ ಇರುತ್ತೆ, ಇನ್ನೊಂದು ಕಡೆಗೆ ನಾನು ಆಡ್ತೀನಿ ಮತ್ತು ನಮ್ಮ ತಂಡಕ್ಕೆ ನನ್ನಿಂದ ರನ್ ಕೊಡ್ಲೇಬೇಕೆಂದು ಇಶಾನ್ ಕಿಶನ್ ಅವರು ಈ ಪಂದ್ಯದಲ್ಲಿ 91 ರನ್ ಆದ್ರೆ ಹೊಡಿತಾರೆ ಮತ್ತು ಕ್ಯಾಪ್ಟನ್ ಇನ್ನಿಂಗ್ಸ್ ಕೂಡ ಆಡ್ತಾರೆ ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರ 91 ರನ್ ನಿಂದಾಗಿ 216 ರನ್ ಆದ್ರೆ ತಲುಪುತ್ತೆ SRH ತಂಡ. ಇನ್ನು ಇಶಾನ್ ಕಿಶನ್ ಅವರಿಗೆ ಸಪೋರ್ಟಿವ್ ರೋಲ್ ಕೊಟ್ಟಂತ ಹೆನ್ರಿ ಕ್ಲಾಸನ್ ಕೂಡ ಇವತ್ತಿನ ಪಂದ್ಯದಲ್ಲಿ 40 ರನ್ ಆದ್ರೆ ಹೊಡಿತಾರೆ 26 ಬಾಲ್ಗಳಲ್ಲಿ. 1-4, 3-6, 153 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಕ್ಲಾಸನ್. ಹೌದು, ಕ್ಲಾಸನ್ ಅವರಿಂದ ಇನ್ನಷ್ಟು ರನ್ ಆದ್ರೆ ಎಕ್ಸ್ಪೆಕ್ಟ್ ಆದ್ರೆ ಮಾಡಬಹುದಾಗಿತ್ತು. ಆದ್ರೆ ತುಷಾರ್ ದೇಶಪಾಂಡೆ ಎಸೆದಂತ ಬಾಲ್ ಅಲ್ಲಿ ರಿಯಾನ್ ಪರಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕ್ಲಾಸನ್. ಇನ್ನು ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಇವರಿಬ್ಬರು ಹೋದ ನಂತರ ಆಡಿದಂತ ಇನ್ನಿಂಗ್ಸ್ ಮಾತ್ರ ಬೆಂಕಿಯಾಗಿತ್ತು ನಿತೀಶ್ ಕುಮಾರ್ ರೆಡ್ಡಿದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಗೇಮ್ ಚೇಂಜರ್ ಅಂತಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಒಂದೇ ಓವರ್ ನಲ್ಲಿ 24 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 13 ಬಾಲ್ ಆದ್ರೆ ಆಡ್ತಾರೆ ಮತ್ತು 28 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ 4-6 ಆದ್ರೆ ಹೊಡಿತಾರೆ. ಯಾಕೆ ಗೇಮ್ ಚೇಂಜರ್ ಎಂದ್ರೆ ನಿತೀಶ್ ಕುಮಾರ್ ರೆಡ್ಡಿನ ಅಂತಂದ್ರೆ SRH ತಂಡ 200 ರನ್ ಕೂಡ ದಾಟೋದು ತುಂಬಾನೇ ಕಷ್ಟಕರವಾಗಿತ್ತು. ಆ ಟೈಮ್ ನಲ್ಲಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ ಕೇವಲ ಒಂದು ಓವರ್ ನಲ್ಲಿ 24 ರನ್ ಆದ್ರೆ ಹೊಡಿತಾರೆ ಮತ್ತು ಅಲ್ಲಿಂದನೇ ಗೇಮ್ ಟರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು SRH ಕಡೆಗೆ ಮತ್ತು 200ರ ಗಡಿ ಕೂಡ ದಾಟುವಂತೆ ಮಾಡುತ್ತೆ ಈ ಒಂದು ಓವರ್ ನಲ್ಲಿ ಬಂದಂತ ರನ್ಸ್. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಚೋಪ್ರಾ ಆರ್ಚರ್ ಅವರ ಬೌಲಿಂಗ್ ನಲ್ಲಿ ಧ್ರುವ್ ಜುರೇಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆನಂತರ ಸಾಹಿಲ್ ಅರೋರಾ 24 ರನ್ ಆದ್ರೆ ಹೊಡಿತಾರೆ ಮತ್ತು 13 ಬಾಲ್ಗಳಲ್ಲಿ. ಸಾಹಿಲ್ ಅರೋರಾ ಅವರು ಕೊನೆಯಲ್ಲಿ ಲಾಸ್ಟ್ ಓವರ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ SRH ತಂಡ 216 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಆರ್ಚರ್ 2 ವಿಕೆಟ್ ತೆಗೆದ್ರೆ ಬರ್ಕರ್ ಅವರಿಗೆ ವಿಕೆಟೇ ಬೀಳಿಲ್ಲ. ಇನ್ನು ಸಂದೀಪ್ ಶರ್ಮಾ 1 ವಿಕೆಟ್, ತುಷಾರ್ ದೇಶಪಾಂಡೆ 1 ವಿಕೆಟ್, ಪರಾಗ್ 1 ವಿಕೆಟ್ ಮತ್ತು ರವಿ ಕೃಷ್ಣನಿಗೆ ಈ ಪಂದ್ಯದಲ್ಲಿ ವಿಕೆಟೇ ಬೀಳಿಲ್ಲ. ಇದೆಲ್ಲ ಬಿಡ್ತು ಅಂತಂದ್ರೆ 217 ರನ್ ಅನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ರಾಜಸ್ಥಾನ್ ರಾಯಲ್ಸ್ ನ ಓಪನರ್ಸ್ ಅಂತೂ ಇವತ್ತಿನ ಪಂದ್ಯದಲ್ಲಿ ಕಳಪೆ ಮಟ್ಟದಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಯಶಸ್ವಿ ಜೈಸ್ವಾಲ್ 5 ಬಾಲ್ ಅಲ್ಲಿ 1 ರನ್ ಆಡಿ ಔಟ್ ಆದ್ರೆ ವೈಭವ್ ಸೂರ್ಯವಂಶಿ ಅವರು ಗೋಲ್ಡನ್ ಡಕ್ ಆದ್ರೆ ಔಟ್ ಆಗ್ತಾರೆ.
ಇಲ್ಲಿ ಒಂದೇ ನಾವು ನೋಡ್ಬೇಕಾಗಿರೋ ವಿಚಾರ ಅಂತಂದ್ರೆ ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ ಆಡ್ತಾರೆ ಮತ್ತು ಎಲ್ಲ ಹೈದರಾಬಾದ್ ನ ಫ್ಯಾನ್ಸ್ ನ ಒಂದ್ ಸೆಕೆಂಡ್ ಸೈಲೆಂಟ್ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆವು. ಆದ್ರೆ ಈ ಪಂದ್ಯದಲ್ಲಿ ಆಗಿದ್ದೇ ಬೇರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಡೆಬ್ಯೂಟೆಂಟ್ ಆಗಿರುವಂತ ಪರ್ಪಲ್ ಅವರಿಗೆ ಈಸಿಯಾಗಿ ಔಟ್ ಆಗ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದ ಅಂತಾನೆ ಜೈಸ್ವಾಲ್ ಔಟ್ ಆಗ್ತಾರೆ, ಜುರೇಲ್ ಔಟ್ ಆಗ್ತಾರೆ ಮತ್ತು ಸೌತ್ ಆಫ್ರಿಕಾದ ಯಂಗ್ಸ್ಟರ್ ಆಗಿರುವಂತ ಪಿಟೋರಿಯಸ್ ಕೂಡ 0 ರನ್ಗೆ ಗೋಲ್ಡನ್ ಡಕ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅವರು ಕೂಡ ಡೆಬ್ಯೂಟೆಂಟ್. ಅನಂತರ ನಾಯಕ ರಿಯಾನ್ ಪರಾಗ್ ಕೂಡ 4 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ರಾಜಸ್ಥಾನ ಬ್ಯಾಟರ್ಸ್ ಬಂದ್ಬಿಟ್ಟು ಕೇವಲ 9 ರನ್ಗೆ 5 ವಿಕೆಟ್ ಆದ್ರೆ ಕಳ್ಕೊಂಡಿರುತ್ತೆ. ಆದ್ರೆ ಈ 5 ವಿಕೆಟ್ ಹೋದ ತಕ್ಷಣವೇ ಬಂದಂತ ರವೀಂದ್ರ ಜಡೇಜಾ ಮತ್ತು ಡೆವಿನ್ ಪೆರೇರ್ ಅವರು ಈ ಪಂದ್ಯದ ಗತಿಯನ್ನೇ ಬದಲಾಯಿಸಕ್ಕೆ ನಿಂತಿದ್ರು. ಆದ್ರೆ ಒಂದೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬ್ಯಾಟಿಂಗ್ ಬರೋಕೆ ಯಾರಿರ್ಲಿಲ್ಲ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಆದ್ರೆ ಸೋತಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರ ಯಾರು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಅಂತಂದ್ರೆ ಡೆವಿನ್ ಪೆರೇರಾ 69 ರನ್ ಆದ್ರೆ ಹೊಡಿತಾರೆ ಮತ್ತು ಇವರ ಜೊತೆ ಕೈ ಮಿಲಾಯಿಸಿದಂತ ರವೀಂದ್ರ ಜಡೇಜಾ 45 ರನ್ ಆದ್ರೆ ಹೊಡಿತಾರೆ. ಆನಂತರ ಕೊನೆಯಲ್ಲಿ ಬೌಲರ್ ತುಷಾರ್ ದೇಶಪಾಂಡೆ 25 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಆಲ್ ಔಟ್ ಕೂಡ ಆಗುತ್ತೆ. ಇನ್ನು ಈ ಪಂದ್ಯದಲ್ಲಿ ನಾವು ನೋಡ್ಬೇಕಾಗಿರುವಂತ ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ ಈ ಪಂದ್ಯದಲ್ಲಿ SRH ಪರವಾಗಿ 2 ಪ್ಲೇಯರ್ ಆದ್ರೆ ಬೌಲಿಂಗ್ ನಲ್ಲಿ ಡೆಬ್ಯೂಟ್ ಆದ್ರೆ ಮಾಡ್ತಾರೆ. ಪರ್ಪಲ್ ಮತ್ತು ಸಕೀಬ್ ಅವರು ಈ ಇಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ ಮತ್ತು ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟಿಂಗ್ ನ ಧೂಳಿಪಟ ಮಾಡ್ತಾರೆ ಬೌಲಿಂಗ್ ನಲ್ಲಿ ಈ ಇಬ್ಬರು ಆಟಗಾರರು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪರ್ಪಲ್ ಅವರು 4 ವಿಕೆಟ್ ಆದ್ರೆ ತೆಗಿತಾರೆ ಮತ್ತು ಸಕೀಬ್ ಅವರು ಕೂಡ 4 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಇವರಿಬ್ಬರ ಅಮೋಘ ಬೌಲಿಂಗ್ ನ ಪ್ರದರ್ಶನದಿಂದಾಗಿ ಇವತ್ತಿನ ಪಂದ್ಯದಲ್ಲಿ SRH ತಂಡ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ SRH ತಂಡ 57 ರನ್ ಗಳಿಂದ ಗೆದ್ದ ತಕ್ಷಣವೇ ರಾಜಸ್ಥಾನ್ ರಾಯಲ್ಸ್ ನ ಪರ ವೈಭವ್ ಸೂರ್ಯವಂಶಿ ಯಂಗ್ಸ್ಟರ್ ಮತ್ತು ಯುವ ಆಟಗಾರ ಸ್ವಲ್ಪ ಬೇಸರ ಆದ್ರೆ ಹೊರ ಆಗ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ಮಾತನಾಡಿದಂತ ಈ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ ಮತ್ತು ಸ್ಯಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಏನು ಮಾತಾಡಿದ್ರು, ಏನೆಲ್ಲ ಹೇಳಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಕೆಲವೊಂದು ಪಂದ್ಯದಲ್ಲಿ ಆಡಲು ಆಗಬಹುದು ಮತ್ತು ಕೆಲವೊಂದು ಪಂದ್ಯಗಳಲ್ಲಿ ಆಡಲು ಆಗದೇನೆ ಇರಬಹುದು. ಯಾಕಂತಂದ್ರೆ ಇದು ಕ್ರಿಕೆಟ್ ಅಂತ ಗೇಮ್. ಆ ಕಾರಣದಿಂದಾಗಿ ನಾವು ಇದನ್ನು ಈಸಿಯಾಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಒಂದು 10 ಬಾಲ್ ಆಡಿದ್ನೆ ಅಂತಂದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಿದ್ದೆ. ಆದ್ರೆ ಒಂದೇ ಬಾಲ್ಗೆ ಔಟ್ ಆಗಿದ್ದೇನೆ. ನನಗೆ ಬೇಜಾರೇನು ಆಗುತ್ತಿಲ್ಲ ಮತ್ತು ಆದರೆ ನಮ್ಮ ತಂಡ ಆದ್ರೆ ಈ ರೀತಿ ಸೋಲಬಾರದಾಗಿತ್ತು ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳ್ತಾರೆ. ನಾನು ಔಟ್ ಆದ ತಕ್ಷಣವೇ 5 ವಿಕೆಟ್ ಆದ್ರೆ ಬೀಳುತ್ತೆ ಮತ್ತು ಅದೇ ನನಗೆ ತುಂಬಾನೇ ಬೇಜಾರಾದ ವಿಚಾರ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ನಾನು ಇವತ್ತಿನ ಪಂದ್ಯದಲ್ಲಿ 0 ರನ್ಗೆ ಔಟ್ ಆಗ್ತಾನೆ ಅಂತ ಗೊತ್ತಿದ್ದೇ ಇರಲಿಲ್ಲ. ಯಾಕಂತಂದ್ರೆ ಈ ಪಂದ್ಯವನ್ನು ನಾನು ಗೆಲ್ಲಿಸಿ ಕೊಡ್ತೇನೆ ಅಂತ ನಂಬಿಕೆ ಮೇಲೆ ಬಂದಿದ್ದೆ. ಆದರೆ ಅದ್ಭುತವಾಗಿ ಬೌಲಿಂಗ್ ಆದ್ರೆ ಮಾಡಿದ್ದರು ಮತ್ತು ಆಪೋನೆಂಟ್ ಬೌಲರ್ ಅಂತಂದು ವೈಭವ್ ಸೂರ್ಯವಂಶಿ ಅವರು ಸ್ವಲ್ಪ ಬೇಸರ ಆದ್ರೆ ಹೊರಾಗ್ತಾರೆ. ಇನ್ನು ಈ ಪಂದ್ಯದಲ್ಲಿ ನಾನು ಆಡಲು ರನ್ ಗಳಿಸಲು ಸಾಧ್ಯವಾಗಿಲ್ಲ. ಮುಂದಿನ ಪಂದ್ಯದಲ್ಲಿ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡುತ್ತೇನೆ ಮತ್ತು ಇನ್ನು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ತೋರಿಸುತ್ತೇನೆ ಅಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.